ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜರ ಚರಣ ಕಮಲಗಳಿಗೆ ವಂದಿಸುತ್ತಾ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕಿ ರಾಮಚಂದ್ರ ಕಿ ಮಾತಾ ಕಿ ಜೈ ವೀರಭದ್ರ ಹನುಮಾನ್ ಕಿ ಜೈ गुरुत्वं कल्याणम् आरोग्यं धनसम्पदः शुभं गुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीप नमोऽस्तुते दीपो हरतु मे पापं सन्ध्यादीप नमोऽस्तुते ಮತ್ತಾತ ಕಂಟಿನ್ಯೂ ಇಂದಿನ ಬೆಳಗು ಆನಂದದ ಬೆಳಗು. ಕ್ರೀಡೆ ಎಂದರೆ ಆನಂದ. ಕ್ರೀಡೆಯ ಮುಖ್ಯವಾದ ಉದ್ದೇಶವೇ ಆನಂದ. ಯುದ್ಧದ ಸೌಮ್ಯ ರೂಪ ಕ್ರೀಡೆ, ಕ್ರೀಡೆಯ ಉಗ್ರ ರೂಪ ಯುದ್ಧ. ಯುದ್ಧದಲ್ಲಿ ಸಾವು ನೋವುಗಳಿರ್ತವೆ, ಆದರೆ ಕ್ರೀಡೆಯಲ್ಲಿ ಸಾವು ನೋವುಗಳಿಲ್ಲ. ಕ್ರೀಡೆಯಲ್ಲಿ ಆನಂದ ಮಾತ್ರ. ಪಿಡುಗು ಯುದ್ಧಕ್ಕೂ ಇರ್ತಕ್ಕಂಥ ಮಹದಂತರ ಅದು. ಯುದ್ಧದಲ್ಲಿ ಸಂಬಂಧಗಳು ಒಡೆಯುತ್ತವೆ, ಆದರೆ ಕ್ರೀಡೆಯಲ್ಲಿ ಸಂಬಂಧಗಳು ಬೆಳೆಯುತ್ತವೆ. ಅಂತಹ ಒಂದು ಕ್ರೀಡೆ, ಸ್ಪರ್ಧೆ, ಆರೋಗ್ಯಕರ ಸ್ಪರ್ಧೆ, ಆನಂದಕರ ಸ್ಪರ್ಧೆ ಇದು ನಡೀತಾ ಇರ್ತಕ್ಕಂಥದ್ದು. ಮಠದ ಮೂಲ ಉದ್ದೇಶವೇ ಸಂಬಂಧಗಳನ್ನು ಬೆಸೆಯುವಂಥದ್ದು, ಸಂಬಂಧಗಳನ್ನು ಬೆಳೆಸುವಂಥದ್ದು. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅದು ನೆರವೇರುತ್ತದೆ. ಮತ್ತು ಮಠದ ಮೂಲ ಉದ್ದೇಶವೇ ಆನಂದವನ್ನು ಚೆಲ್ಲುವಂಥದ್ದು ಮತ್ತು ಆನಂದವನ್ನು ಹರಡುವಂಥದ್ದು ಎಲ್ಲರಿಗೂ ಕೂಡ. ಹೀಗೆ ಸಂಬಂಧ ಮತ್ತು ಆನಂದಗಳ ಪ್ರತೀಕವಾಗಿ ಈ ಒಂದು ವಿಶಾಲ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಕೆಳಹಂತದಿಂದ ಸ್ಪರ್ಧೆಗಳು ನಡೆದು ಜರಡಿ ಹಿಡಿದು ಇಲ್ಲಿ 700 ಸ್ಪರ್ಧೆಗಳು ಭಾಗವಹಿಸಬೇಕಂತ. ಜರಡಿ ಹಿಡಿಯುವಷ್ಟು ಹಿಡಿದ ನಂತರವೂ ಕೂಡ 700 ಸ್ಪರ್ಧೆಗಳು ಹೊಡೆದು ಈ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಈ ಮಹಾಮಂಡಲೋತ್ಸವದ ಒಂದು ಮಹಾಪರ್ವಕಾಲದಲ್ಲಿ ಮೊದಲೇ ಹಿಡಿದಾಗೆ ಆನಂದ ಚೆಲ್ಲಲಿ, ಸಂಬಂಧಗಳು ಬೆಳೆಯಲಿ, ಹೃದಯಗಳು ಹತ್ತಿರವಾಗಲಿ, ಸಂಘಟನೆ ಅತ್ಯಂತ ದೃಢವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸುವಂಥದ್ದು. ಹಾಗಾಗಿ ಆ ಒಂದು ಕ್ರೀಡೆಯ ಒಂದು ಸ್ಪಿರಿಟ್, ಆ ಒಂದು ಸಂತೋಷ, ಅದರಲ್ಲೇ ಆಟಗಳು ನಡೀಬೇಕು ಅಂತ. ಯಾವುದೇ ಕಾರಣಕ್ಕೂ ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ನೋವು ಇರಲೇಬಾರ್ದು. ಕೇವಲ ಖುಷಿ, ಕೇವಲ ಸಂತೋಷಕ್ಕೋಸ್ಕರ ಇದು ನಡೀತಕ್ಕಂಥದ್ದು. ಹಾಗೆ ಅದು ನಡೆದು ಅದರ ಮೂಲಕ ಸಂಬಂಧಗಳು ಗಟ್ಟಿಯಾಗಿ ಸಂಘಟನೆ ಬೆಳೆಯಲಿ, ಎಲ್ಲರಿಗೂ ಒಳಿತಾಗಲಿ ಎಂಬುದೇ ಈ ಬೆಳಗಿನ ಶುಭ ಸಂದೇಶ.